ಒಂದು ಸಿನಿಮಾ ಬಿಡುಗಡೆಯಾಗುವ ಮುನ್ನವೇ ಯುರೋಪ್ನಲ್ಲಿ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಆ ಸಿನಿಮಾದ ಹೆಸರು ಸಿಟಿಜನ್ ವಿಜಿಲೆಂಟ್. ಕೆಲವರು ಇದನ್ನು ಸತ್ಯ ಹೇಳಿದ ಸಿನಿಮಾ ಎಂದು ಹೊಗಳುತ್ತಿದ್ದರೆ, ಮತ್ತೊಂದು ಇದು ಹಿಂಸೆ ಮತ್ತು ದ್ವೇಷವನ್ನು ಪ್ರಚೋದಿಸುತ್ತದೆ ಎಂದು ಆರೋಪಿಸುತ್ತಿದ್ದಾರೆ. ಹಾಗಾದರೆ ಈ ಸಿನಿಮಾ ನಿಜವಾಗ್ಲೂ ಯುರೋಪ್ನಾದ್ಯಂತ ಬ್ಯಾನ್ ಆಗಿದೆಯಾ? ಇದರ ನಿಜವಾದ ಕಥೆವೇನು? ಬನ್ನಿ ಇದರ ಬಗ್ಗೆ ಸಂಪೂರ್ಣ ತಿಳಿದುಕೊಳ್ಳೋಣ. ಸಿಟಿಜನ್ ವಿಜಿಲೆಂಟ್ ಅದರ ನಿರ್ದೇಶಕ ಓವೆ ಬಾಲ್ ಅವರ ಸಿನಿಮಾ ಸಮಾಜದಲ್ಲಿ ಹೆಚ್ಚುತ್ತಿರುವ ಅಪರಾಧಗಳ ವಿರುದ್ಧ ಸಾಮಾನ್ಯ ವ್ಯಕ್ತಿಯೇ ಕಾನೂನನ್ನು ಕೈಗೆತ್ತಿಕೊಳ್ಳುವ ಕಥೆಯನ್ನು ಇದು ಹೇಳುತ್ತದೆ. ಚಿತ್ರದಲ್ಲಿ ವಲಸೆ, ಅಪರಾಧ ಮತ್ತು ಸರ್ಕಾರದ ವೈಫಲ್ಯದಂತಹ ಸೂಕ್ಷ್ಮ ವಿಷಯಗಳನ್ನು ತೀವ್ರವಾಗಿ ಚಿತ್ರಿಸಲಾಗಿದೆ. ಯಾಕೆ ಇದು ವಿವಾದ ಉಂಟಾಯಿತು? ಜರ್ಮನಿಯ ಸಿನಿಮಾ ರೇಟಿಂಗ್ ಸಂಸ್ಥೆ FSK ಈ ಚಿತ್ರಕ್ಕೆ ಸಾಮಾನ್ಯ ವಯೋಮಿತಿ ಪ್ರಮಾಣಪತ್ರ ನೀಡಲು ನಿರಾಕರಿಸಿತು. ವರದಿಗಳ ಪ್ರಕಾರ ಚಿತ್ರದ ಕೆಲವು ದೃಶ್ಯಗಳನ್ನು ಸ್ವಯಂ ನ್ಯಾಯ ಮತ್ತು ಹಿಂಸಾತ್ಮಕ ಪ್ರತೀಕಾರವನ್ನು ಸಮರ್ಥಿಸುವಂತಿದೆ ಎಂದು ಈ ಸಂಸ್ಥೆ ಅಭಿಪ್ರಾಯಪಟ್ಟಿದೆ. ಹಾಗಾದರೆ ಇದು ನಿಜವಾಗ್ಲೂ ಯುರೋಪ್ನಲ್ಲಿ ಬ್ಯಾನ್ ಆಗಿದೆಯಾ? ಇಲ್ಲಿ ಒಂದು ದೊಡ್ಡ ಗೊಂದಲವಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಯುರೋಪ್ ಪೂರ್ತಿ ಬ್ಯಾನ್ ಎಂಬ ಹೇಳಿಕೆಗಳು ಹರಿದಾಡುತ್ತಿದ್ದರೂ, ಕೆಲವೊಂದು ಮಾಹಿತಿಗಳ ಪ್ರಕಾರ ಜರ್ಮನಿಯಲ್ಲಿ ಚಿತ್ರಕ್ಕೆ ವಿತರಣೆ ಕಷ್ಟವಾಗುವಂತೆ FSK ಪ್ರಮಾಣಪತ್ರ ನಿರಾಕರಿಸಿದೆ. ಇದರಲ್ಲಿ ನಿರ್ದೇಶಕರ ವಾದವೇನು? ನಿರ್ದೇಶಕ ಬೋಲ್ ಅವರ ಅಭಿಪ್ರಾಯದಲ್ಲಿ ಸಿನಿಮಾ ವಲಸೆ ಸಂಬಂಧಿತ ಅಪರಾಧಗಳನ್ನು ತೋರಿಸುವುದರಿಂದ ಇದನ್ನು ತಡೆಯಲಾಗಿದೆ ಎಂದು ಹೇಳಿದ್ದಾರೆ. ಆದರೆ ಜರ್ಮನಿ ರೇಟಿಂಗ್ ಸಂಸ್ಥೆಯ ವರದಿಗಳಲ್ಲಿ ಮುಖ್ಯ ಕಾರಣವಾಗಿ ಚಿತ್ರದ ಹಿಂಸಾತ್ಮಕ ಸಂದೇಶ ಮತ್ತು ಸ್ವಯಂ ನ್ಯಾಯದ ಪ್ರಚಾರದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಸಿಟಿಜನ್ ವಿಜಿಲೆಂಟ್ ಸಿನಿಮಾ ಕುರಿತ ವಿವಾದವು ಅಭಿವ್ಯಕ್ತ ಸ್ವಾತಂತ್ರ್ಯ ಮತ್ತು ಸಾರ್ವಜನಿಕ ಸುರಕ್ಷತೆಯ ನಡುವೆ ಸಮತೋಲನದ ಬಗ್ಗೆ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ.